ಆಗಿದ್ದು 2 ಮಕ್ಕಳು. ಆವಾಗ ನಮಗೆ ತಿನ್ನಕ್ಕನ್ನ ಇತ್ತಿಲ್ಲ, ಆವಾಗ ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟಪಟ್ಟಿದ್ದೀವಿ, ಬಟ್ ಆಗಲ್ಲ, ಅಷ್ಟು ಕಷ್ಟ ಇದೆ. ಇವಾಗ ಜನಗಳು ಈ ಥರ ಆ ಥರ ಅಂತ ಹೇಳ್ತಾರೆ, ಯಾರು ತೊಗೊಂಡು ಕೊಡಲ್ಲ ಸರ್ ನಮಗೆ. ಇಲ್ಲಾಂದರೆ ಯಾರು ತೊಗೊಂಡು ಕೊಡಲ್ಲ ನಮಗೆ. ನಮ್ಮ ಮನೆಯದು ನಮ್ಮ ಕಷ್ಟ ನಮಗೂ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾಲಿನ ಸಲ ಬೆಡ್ ಕೆಳಗಡೆ ಮಲ್ಕೊಂಡವರು. ಅಂದರೆ ನಾನು ಡೆಲಿವರಿ ಆದಾಗ ಮಗು ಆಗಿತ್ತು ನನಗೆ, ಯಾರು ಕುತ್ಕೋಬೇಡ್ದು ಅಲ್ಲಿ ಅಂತ ಹೇಳಿದಕ್ಕೆ ಇವ್ರ ಕೆಲಸ ಇತ್ತಿಲ್ಲ, ಅವಾಗ ಕೆಲಸ ಹೋಗ್ಬಿಟ್ಟಿತ್ತು. ತಿನ್ನೋಕೆ ಊಟನೂ ಇತ್ತಿಲ್ಲ ನನಗೆ. ಅಲ್ಲಿ ಕೊಡೋ ಊಟಕ್ಕೆ ಕಾಯ್ಕೊಂಡು ಕೂತ್ಕೊಡೋದು ನಮ್ಮಮ್ಮ. ವಾನಿಲಸಲಿ ಮೊಟ್ಟೆ ಆಮೇಲೆ ಬೇಳೆ ಸಾಂಬಾರೆಲ್ಲ ಕೊಡ್ತಾಯಿದ್ರು. ಸ್ಟಾರ್ಟಿಂಗ್ ರೀಲ್ ಮಾಡಿದಾಗ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತಾಯಿತ್ತು. ಅದು ನೋಡಿ ಸ್ವಲ್ಪ ಬೇಜಾರಾಗೋದು. ಏನು ಈ ಥರ ಎಲ್ಲ ಮಾಡ್ತಾಯಿದ್ಯಾ, ಸುಮ್ಮನೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ವ ನೀನು, ಇದೆಲ್ಲ ಮಾಡ್ಕೊಂತೀಯಲ್ಲ, 4 ಜನ ನೋಡೋದು ನಮಗೆ ಬಾಯಿ ಬಂದು ಮಾತಾಡ್ತವ್ರೆ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಇದಾಗಿ ಮಾಡ್ತು. ಆಮೇಲೆ ಸ್ವಲ್ಪ ಒಂದು ಸತಿ 2 ಸತಿ ಜಗಳನೂ ಆಯಿತು. ಜಗಳ ಆಗಿ ಮನೆಯಲ್ಲೂ ಸ್ವಲ್ಪ ಇದಾಗಿ ಆಯಿತು. ಆಮೇಲೆ ಅವ್ರು ಬಿಟ್ಟಿಲ್ಲ, ನಾನಿಲ್ಲ ಟೈಮಲ್ಲಿ ರೀಲ್ಸ್ಗಳು ಮಾಡ್ತಾನೆ ಹೋಗೋದು, ಇದು ಮಾಡ್ತಾ ಆಮೇಲೆ ನೋಡ್ತಾ ಇದ್ದಂಗೆ ಕಮೆಂಟ್ಸ್ಗಳು ಚೆನ್ನಾಗಿ ಬರ್ತಾಯಿತ್ತು. ಅವಾಗ ನಾನು ತಿಳ್ಕೊಂಡೆ, ಏನೋ ಮಾಡ್ಕೊಂಡೆ ಬಿಡಪ್ಪ, ಏನೋ ಮಾಡ್ಕೊಂಡಿದ್ದಾಗ ಅವೇನೋ ಇದು ಮಾಡ್ಕೊಂಡಿದ್ದಾಗ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಇವಾಗ ನೋಡಿದಾಗ ಬರ್ತಾ ತುಂಬ ಫಾಸ್ಟ್ ಕ್ಲಿಕ್ ಆಗೋಯ್ತು. ಅದು ಇನ್ನೂ ನಾನು ಬಿಟ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಟೈಮು ರೀಲ್ ಮಾಡಿರ್ತಾರೆ, ವೈರಲ್ ಆಗಿರುತ್ತೆ, ಕಾಮೆಂಟ್ಗಳು ಒಳ್ಳೇದು ಬಂದಿರುತ್ತೆ, ಕೆಟ್ಟದ್ದು ಬಂದಿರುತ್ತೆ. ನಿಮ್ಮ ಫ್ರೆಂಡ್ಸ್ ಏನು ಹೇಳಿದ್ದುಂಟು, ಬೇಕಾಗಿತ್ತ ನಿಮ್ಮ ಮನೆಯವರಿಗೆ ಅಂತೇಳಿ? ಅದೆಲ್ಲ ಫಸ್ಟ್ ಕೇಳಿದ್ದಾರೆ, ಇದೆಲ್ಲ ಮಾಡ್ತಾರಲ್ಲಪ್ಪ, ಏನು ಇದೆಲ್ಲ ಬೇಕಾ ನೋಡಿ, ಹಿಂಗೆಲ್ಲಪ್ಪ ಒಳ್ಳೇದು ಮಾಡಿರೋದು ಹೇಳಿರಲ್ಲ, ನಾವು ಓದಿರಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಅವ್ರು ಹೇಳ್ತಾರೆ ಈ ಥರ ನೋಡಪ್ಪ ಯಾವುದಾದ್ರು ಬ್ಯಾಡ್ ಕಮೆಂಟ್ ಬರ್ತಾಯಿದೆ, ಅದು ಮಾಡ್ತಾಯಿದೆ, ನಿಮ್ಮ ಅಕ್ಕ ನೀವು ಮಿಸ್ಸಸ್ ಕೇಳು, ಆರಾಮಾಗಿರೋಕ್ಕೆ ಕೇಳೋದು, ಏನಕ್ಕೆ ಮಾಡ್ತೀರಾ? ಅವರು ಫ್ರೆಂಡ್ಸೇ ಅಂತಲ್ಲ, ನಮ್ಮ ರಿಲೇಷನಲ್ಲೂ ಹೇಳಿದ್ದಾರೆ. ಸರಿ ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂದ್ಕೊಳ್ಳಿ ಮನೇಲಿ ಹೇಳಿದ್ದೀನಿ. ಅದು ಸ್ವಲ್ಪ ಜಗಳ, ಅದ್ರ ಬಗ್ಗೆ ಜಗಳನೂ ಆಯಿತು. ಆಮೇಲೆ ಸ್ವಲ್ಪ ತಿರ್ಗಿ ಹಂಗೆ ಬಿಟ್ಬಿಟ್ಟೆ ನಾನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅಯ್ಯೋ ಬಿಡೋ, ಏನಾದರೂ ಮಾಡ್ಕೊಳ್ಳಿ, ನಾನು ಎಂತ ಅದು ಏನು ಬರುತ್ತೋ ಮಾಡ್ಕೊಂಡು ಹೋಗಲಿ. ಅವ್ಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ, ಅವಳನ್ನ ಏನು ಬೇಕಾದ್ರೂ ಮಾಡ್ಕೊಂಡು, ಅವ್ರಿಗೆ ಯಾರು ಇದ್ದಾರೆ ಇವಾಗ, ಅದೇನೋ ಮೊಬೈಲ್ ಇಟ್ಕೊಂಡು ಮಾಡ್ಕೊತ ಹೋಗ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡಿ ಹಾಳಾಗ್ತಾ ಇದ್ದಾಳೆ ಅಂತೇಳಿ ಫಸ್ಟಿಗೆ ಅನಿಸಿರ್ಬೋದು, ಬಟ್ ಇವಾಗ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾರೆ, ಒಳ್ಳೊಳ್ಳೆ ತುಂಬ ಜನ ಲೈಕ್ ಮಾಡ್ತವೆ. ಮೊನ್ನೆ ನನ್ನ ನಂಬರ್ ಕೂಡ ಇವ್ರು ಹಾಕ್ಬಿಟ್ರು ಇನ್ಸ್ಟಾಗ್ರಾಮಲ್ಲಿ. ಒಂದು ದಿನಕ್ಕೆ ಒಂದು 250 ಕಾಲ್ ಮೇಲೆ ಬಂದಿದೆ ನನಗೆ, 500-600 ಕಾಲ್ ಬರುತ್ತೆ ಡೈಲಿ ಕಾಲ್ಗಳು ಬರ್ತಾನೆ ಇದೆ. ಆಮೇಲೆ ತಿರ್ಗಿ ಅದನ್ನು ತೆಗೆಸ್ಬಿಟ್ಟೆ ನಾನು, ಯಾಕಂದರೆ ಅದರಲ್ಲಿ ಸ್ವಲ್ಪ 100ರಲ್ಲಿ 98 ಜನ ಒಳ್ಳೇದು ಹೇಳಿದ್ರೆ 1-2 ಮಾತ್ರ ಕೆಟ್ಟದಾಗಿ ಹೇಳ್ತಾರೆ ಅದರಲ್ಲಿ. ಅದು ನಾನು ಅವ್ರ ಫೋನ್ ನಂಬರು ಎಲ್ಲ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಕಮೆಂಟ್ಗಳು ಮಾಡಿ ಇದೆಲ್ಲ ನೀನು ಬೇಡ, ಇದು ಹೇಳ್ತಾ ಇದ್ದೀನಿ, ನೀನು ನೆಂತಿಗೆ ಹೇಳ್ಬಿಡು, ಧಮಕಿ ಕೊಡೋದು ನನಗೆ ಫೋನ್ ಮಾಡಿಬಿಟ್ಟು ಟಾರ್ಚರ್ ಇರ್ತಾ ಇದ್ದಾವೆ. ನಾನು ಹೇಳಿದ್ದೀನಿ ಹಂಗೂ, ಇದೆಲ್ಲ ನಾನು ಯಾವುದಕ್ಕೂ ನಾನು ಬಗ್ಗಲ್ಲ ಸ್ವಾಮಿ, ನಮ್ಮ ಮಿಸಸ್ ಏನು ಮಾಡ್ತಾಳೆ ಅದು ಮಾಡ್ತಾ ಇರಲಿ, ಅದ್ರ ಬಗ್ಗೆ ನಾನು ನಿಲ್ತಲ್ಲ. ನಿಮ್ಗೇನಿದೆ ನೀವು ನೋಡ್ಕೊಳ್ಳಿ, ನೀವೇನಕ್ಕೆ ನಿಮ್ಗೆ ಇಷ್ಟ ಇಲ್ವಾ, ನೋಡೋಕ್ಕೆ ಇಷ್ಟ ಇಲ್ವಾ ವೀಡಿಯೋನ ಡಿಲೀಟ್ ಮಾಡಿ. ನೀವು ಯಾಕೆ ನೋಡ್ಬಿಟ್ಟು ಹೊಟ್ಟೆ ಉರಿಸ್ಕೊಂಡು ನಮ್ಮ ಮೇಲೆ ಫೋನ್ಗಳು ಮಾಡಿ ಟಾರ್ಚರ್ ಏನಕ್ಕೆ ಮಾಡ್ತೀರಾ ನೀವು? ನಿಮಗೆ ನಾವು ಹೇಳಿದ್ವ, ನಮ್ಮ ವೀಡಿಯೋ ನೋಡಿ ನಮ್ಗೆ ಶೇರ್ ಮಾಡಿ, ನಮ್ಗೆ ಲೈಕ್ ಮಾಡಿ ಅಂತ ನಾವೇನಕ್ಕೆ ಕೇಳ್ಕೊಂಡಿದ್ದೀವ? ನಿಮಗೆ ಇಷ್ಟ ಇಲ್ಲ ತಾನೇ, ಕಟ್ ಮಾಡಿ ಬಿಸಾಕಿ ಅಂತ ಹೇಳಿದ್ದೀನಿ. ಒಂದು 4-5 ಜನ ಕಾಲ್ ಮಾಡಿದ್ದಾರೆ ಇದುವರೆಗೂ, ಮಾಡಿ ಸ್ವಲ್ಪ ಏನೇನೋ ಹೇಳಿದ್ದಾರೆ. ನಾನು ಅವನು, ನಾನು ಇವನು, ನಾನು ಅವ್ನ ತಮ್ಮ, ನಾನು ಇವನ ತಮ್ಮ, ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ ಅಂತೇಳಿ. ಇನ್ನೂ ಗಂಟೆ 3-4 ಜನ ಆಯಿತು, ಇನ್ನೂ ಗಂಟೆ ಬರೋದ್ರಲ್ಲೇ ಇದ್ದಾರೆ, ಕಿತ್ಕೊಳ್ಳೋದಲ್ಲೇ ಇದ್ದಾರಲ್ಲ ಇನ್ನೂ ಅವರು ಅಂತ ಬ್ಯಾಡ್ ಕಮೆಂಟ್ ಫೋನ್ ಮಾಡಿದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ ಅವ್ರಿಗೆ. ಈಗ ಸರ್, ಮನೆಯವ್ರಿಗೆ ಇಲ್ಲಿಯವರೆಗೂ ಬೇರೆಯವರು ಯಾರಾದರೂ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಲಿ, ಯಾರೋ ಹೀರೋಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾ ಬೇರೆಯವರು ಒಂದು ಬೆಸ್ಟ್ ಕಾಮೆಂಟ್ ಅಂತೇಳಿ ನಿಮ್ಮ ಮುಂದೆ ಹೇಳಿದ್ದು? ಎಷ್ಟು ಕಮೆಂಟ್ ಅಂತೇಳಿ ನಮಗೆ ಇವಾಗ ಅಲ್ಲಿಂದೆಲ್ಲ ನಮ್ಮ ಫಿಲಿಮ್ ಲ್ಯಾಂಡಿಂದ ಬರ್ತಾಯಿದೆ, ಬರ್ತಾವೆಲ್ಲ ಕರಿತವ್ರೆ, ಹಿಂಗೆ ಕೇಳ್ತವ್ರೆ ಅಂತ ಹೇಳೋರೆ. ಅವರು ಡೈರೆಕ್ಟಾಗಿ ನಮ್ಗೆ ಮಾತಾಡಿಲ್ಲ, ಇನ್ನು ಬೇರೆ ಕಡೆಯಿಂದ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ನಮ್ಗೆ ಹೇಳಿದ್ದಾರೆ. ಅಂದರೆ ನೆಕ್ಸ್ಟ್ ರೇಷ್ಮೆ ಅವ್ರನ್ನ ಫಿಲಿಮಲ್ಲಿ ನೋಡ್ಬೋದು ನಾವು? ನೆಕ್ಸ್ಟು ಗಿಚ್ಚಿಗಿಲಿಯಲ್ಲಿ ಹೇಳಿದ್ದೀವಿ, ಗಿಚ್ಚಿಗಿಲಿಯಲ್ಲಿ ಅಲ್ಲಿ ಆಗಿಬಿಟ್ರೆ ಆಮೇಲಿಂದ ಚಾನ್ಸ್ ಇರುತ್ತೆ. ಅದು ಅದೃಷ್ಟ ಇರಬೇಕಲ್ಲ, ಅದಕ್ಕೆ ಅದೃಷ್ಟ ಇರಬೇಕು. ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಮೇಲೆ ಕುತ್ಕೊಂಡ್ರೆ ಅದು ಎಂಥ ಬಾಕ್ಲಾಗಲಿ ತೆಗೆದುಬಿಡ್ತಾರೆ ದೇವರು. ಆ ಥರ ಅದೃಷ್ಟ ಲಕ್ಷ್ಮಿ ಆ ಥರ ಇರಬೇಕು.
ಇದ್ರೆ ಖಂಡಿತ ಎಲ್ಲೂ ಬೇಕಾದ್ರೂ ಗೆಲುವು ಇದ್ದೇ ಇರುತ್ತೆ. ಈಗ ಸರ್ ನೀವು ಯಜಮಾನರಾಗಿ ಈಗ ಹೊಸ್ದಾಗಿ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕನ್ನೋರಿಗೆ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಬ್ಬ ಗಂಡನಾಗಿ ನೀವು. ನಾನು ಹೇಳೋದು ಇಷ್ಟಪಡ್ತೀನಿ ಅಂದರೆ ಇದೊಂದೇ ಸರ್. ಇವಾಗ ನಾನು ಹೆಂಗೆ ನಮ್ಮ ಮಿಸ್ಸಸ್ನ ನಾನು ಹೆಂಗೆ ನಾನು ಸಾಥ್ ಕೊಡ್ತಾ ಇದ್ದೀನಿ, ಅದೇ ಥರ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ರಿ. ದೇವ್ರು ಒಳ್ಳೇದು ಮಾಡಲಿ. ಯಾವತ್ತೂ ಹೆಣ್ಮಕ್ಳಿಗೆ ತಪ್ಪಾಗಿ ತಿಳ್ಕೊಬೇಡ್ರಿ. ಹೆಣ್ಮಕ್ಳು ಏನು ಮಾಡಿದ್ರು ಒಳ್ಳೇದೇ ಮಾಡ್ತಾರೆ. ಒಳ್ಳೇದು ಬಿಟ್ಟು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ಹೆಣ್ಮಕ್ಳು. ಅವ್ರ ಆಸೆ ಏನಂದರೆ ನಾನು ಬೆಳಿಬೇಕು, 4 ಜನನೂ ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆಸೆನ ನೀರೈಸಿ ನಂತರನೇ ನೀವು ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅವ್ರಿಗೊಂದು ಬೆನ್ನಿಂದೆ ನಾನು ಇದೀನಮ್ಮ ಅಂತೇಳಿ ನಿಂತ್ಕೊಳ್ಳಿ. ನೀವು ಪಕ್ಕ ಯಾರ ಅಭಿಮಾನಿ? ನಾನು ರವಿಚಂದ್ರ. ನೀವು ಸರ್? ಸುದೀಪ್ ಸರ್. ಹೇಳಿ ಸುದೀಪ್ ಸರ್ ಬಗ್ಗೆ ನೀವು ಎಷ್ಟು ಇಷ್ಟ ಅಂತ. ಸುದೀಪ್ ಸರ್ ನಾನು ಚಿಕ್ಕ ವಯಸ್ಸಲ್ಲೇ ಹುಚ್ಚ ಪಿಕ್ಚರ್ ನೋಡ್ದಂಗಿಲ್ಲ, ಯಾವತ್ತು ಹುಚ್ಚ ಪಿಕ್ಚರ್ ನೋಡೋದು ಅವತ್ತಿಂದ ನಾನು ಸುದೀಪ್ ಸರ್ದು ಫ್ಯಾನ್ ಸರ್. ಅವಾಗಲಿಂದ ಹಂಗೆ ಹೇಳ್ತಾರೆ. ನನಗೂ ಇವಾಗ ಎಲ್ಲರೂ ಕರೆಯೋದು ರಾಜ ಅಂತ ಕರೀತಾರೆ. ನನ್ನ ಹೆಸರು ರಾಜ ಅಂತೇಳಿ, ಎಲ್ಲರಿಗೂ ಯಾಸಿನ್ ಅಂತೇಳಿ ಎಲ್ಲ ರಾಜ ಅಂತಾನೆ ಕರೆಯೋದು. ಸುದೀಪ್ ಸರ್ದು ಯಾವ ಹುಚ್ಚ ಪಿಕ್ಚರ್ ನೋಡೋದನ್ನ ಅವಾಗಿಂದ ಎಲ್ಲರೂ ಏನು ಹೇಳ್ತಾರೆ, ಹುಚ್ಚ ಸುದೀಪ್ ಅಂದರೆ ಕಿಚ್ಚ ಸುದೀಪ್ ಅಂದರೆ ಹುಚ್ಚ ರಾಜ ಅಂತಾರೆ. ಸುದೀಪ್ ಅಂತಾನೆ ನನ್ನ ಮದುವೆ ಆಗಿದೆ. ತುಂಬಾ ದಿನ ಅಷ್ಟೇ ಹಾಗೆ ನಾವು ನೋಡಿದ್ದೀವಲ್ಲ, ಹೆಂಗಿದ್ದೀರಾ ಅಂದ್ರೆ ಸುದೀಪ್ ತರ ಇದ್ದೀನಿ ಅಂತ ಇವ್ರು ಹೇಳಿದ್ರು. ನೀವ್ ಹೆಂಗಿದ್ದೀರಾ ಅಂದ್ರೆ ನಾನು ರಕ್ಷಿತ ತರ ಇದ್ದೀನಿ ಅಂದೆ. ಯಾರಿಗೇನು ಕಮ್ಮಿ ಇಲ್ಲ ಆ ಥರ ಇದೀವಿ ಅಂತ ಹೇಳ್ಕೊಂಡ್ವಿ ಅಷ್ಟೇ. ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಡ್ತಾರಲ್ಲ ಮಕ್ಕಳಾದ್ರೆ ಎಲ್ಲ. ರಕ್ಷಿತಾ ಹೋಗ್ಬಿಟ್ಟು ನಾನು ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ ಇವಾಗ. ಇವ್ರು ಸುದೀಪ್ ಹೋಗ್ಬಿಟ್ಟು ಹಿಂಗೆ ಅಮಿಷನ್ ಅಂತರ ಆಗ್ಬಿಟ್ಟವ್ರೆ. ನೀವಿಬ್ರು ಲವ್ ಮಾಡೋ ಟೈಮಲ್ಲಿ ಈ ಮೊಬೈಲು ಅವೆಲ್ಲ ಬಳಸ್ಕೊಂಡು ಅಥವಾ ಮರ ಸುತ್ತೋದು ಅದು ಸುತ್ತೋದು ಅದೇನೇ ಇರ್ತಿಲ್ಲ ಅದ್ರಲ್ಲಿ. ಬ್ರೇಕ್ ಸೆಟ್ಗಳು ಇತ್ತು ಅವಾಗೆಲ್ಲ, ಚಿಕ್ಕದು ಬ್ರೇಕ್ ಸೆಟ್ ಇತ್ತು. ಫೋನಲ್ಲೇ ಮಳ್ಳು ಆಗ್ತಾ ಇದ್ನಲ್ಲ, ಅಲ್ಲೇ ಸಿಕ್ಕಿದ್ರು, ಅಲ್ಲೇ ಮಾತಾಡಿ ಅದ್ರಲ್ಲೇ ಮಾತಾಡ್ಕೊಂಡು ಹಂಗೆ ಒಂದು ಪಾರ್ಕ್ ಹೋಗಿದ್ದು. ಪಾರ್ಕಿಂದ ತಿರ್ಗಾ ಫಿಲಂ ಕರ್ಕೊಂಡು ಹೋಗಿದ್ರು. ಮುಂಗಾರು ಮಳೆ ಫಿಲ್ಮ್ ರಿಲೀಸ್ ಆಗಿತ್ತು. ನಾನು ಏನ್ ಖುಷಿಯಿಂದ ನೋಡ್ತಾ ಇದ್ದೀನಿ ಮುಂಗಾರು ಮಳೆ ಪಕ್ಕದಲ್ಲಿ. ಇದು ಇವ್ರು ಕೂತಾರಲ್ಲ ಅಂತ ಹೇಳ್ಬಿಟ್ಟು ಇವ್ನು ನೋಡಿದ್ರೆ ಗೊರ್ರು ಅಂತ, ಏನು ಇದೇನಪ್ಪ ಇವ್ರು ಹಿಂಗೆ ಗೊರ್ಕೆ ಅಂತ ಹೇಳ್ಬಿಟ್ಟು. ಇವ್ರಿಗೆ ಫಿಲಮಲ್ಲಿ ಹೋಗ್ಬಿಟ್ರೆ ಪಿಕ್ಚರ್ಗೆ ಹೋಗ್ಬಿಟ್ರೆ ಗೊರ್ಕೆ ಹೊಡಿತಾ ಇರ್ತಾರೆ. ಪಿಕ್ಚರ್ ನೋಡಲ್ಲ. ನಾನು ಸ್ಟೋರಿ ನೋಡ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಹೇಳ್ತೀನಿ ಈ ತರ ಸ್ಟೋರಿ ಅಂತ. 2 ಸತಿ ನೋಡಿದ್ದೆ ಸರ್ ಮುಂಗಾರು ಮಳೆ. ಇವ್ರು ಅಲ್ಲೇ ಹೋಗ್ಬೇಕು ಅಂದ್ರಲ್ಲ, ಸರಿ ನಡಿಯಮ್ಮ ಅಂತ ಹೇಳಿ ನೋಡಿದೀವಲ್ಲ. ಗಂಡಸರು ಹೋಗ್ತಾ ಇರ್ತಾರೆ ಕದ್ದು ಮುಚ್ಚಿ ನಮ್ ಕರ್ಕೊಂಡು ಹೋಗಲ್ಲ ಫ್ಯಾಮಿಲಿ ಅವ್ರಿಗೆ. ಇವ್ರು ಮಾತ್ರ ಫ್ರೆಂಡ್ಶಿಪ್ ಸೇರ್ಕೊಂಡಿದ್ದಾರೆ ಅಂತ ಹೋಗ್ಬಿಡ್ತಾರೆ. ನಾವು ಒಂದ್ಸಲಿ ಕರ್ಕೊಂಡು ಹೋಗ್ರಿ ಅಂತ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಒಂದ್ಸಲಿ. ನಿಮಗೆ ರವಿಚಂದ್ರ ಸರ್ ಅಂದರೆ ಎಷ್ಟು ಇಷ್ಟ? ತುಂಬ ಇಷ್ಟ. ನನ್ನ ಚಿಕ್ಕ ಹುಡುಗಿಂದನೂ ಅವ್ರಿಗೆ ಸಾಂಗ್ಗೆ ಅವ್ರ ಇದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅವ್ರಿಗೆ. ಅವ್ರು ತುಂಬ ತುಂಬ ದೊಡ್ಡ ಅಭಿಮಾನಿ ನಾನೇ. ಜಾಸ್ತಿ ರೀಲ್ಸ್ ಅಷ್ಟೇ ನಾನು ತುಂಬ ಜಾಸ್ತಿ ಮಾಡಿದ್ರೆ ರವಿಚಂದ್ರ ಸರ್. ಈ ಇಂಟರ್ವ್ಯೂಗಳ ಮೂಲಕ ಅದೆಲ್ಲ ಫೇಮಸ್ ಆಗಿದ್ರೆ ರವಿಚಂದ್ರ ಸರ್ ಹತ್ರ ಹೋಗಕ್ಕೆ ರೆಡಿ ಇದ್ದೀರಾ? ಹೋಗ್ಬೇಕಂದ್ರೆ ಖುಷಿ ಆಗ್ಬಿಡ್ತೀನಿ ನಾನು ಅಷ್ಟೇ. ನೋಡ್ತಂಗೆ ಕಲಿಸುತ್ತೆ ಬರುತ್ತೆ. ಯಾಕಂದ್ರೆ ಟಿವಿ ನೋಡಿ ನೋಡಿ ಅಭ್ಯಾಸ ಅಲ್ವಾ. ಮುಂದೆ ಸಡನ್ಲಿ ಯಾರು ದೇವ್ರು ನೋಡ್ಬಿಟ್ರೆ ನಾವು ಇರ್ತೀವ, ಅಲ್ಲೇ ಏನಾದ್ರು ಬಿದ್ದೋಗ್ತೀವಿ ಹಂಗೆ. ಅವ್ರು ನೋಡಿದ್ರೆ ಒಂಥರ ನರ್ವಸ್ ಆಗುತ್ತೆ ಜಾಸ್ತಿ. ಮಾತಾಡೋದು ಹೆಂಗೆ ಅನ್ಸುತ್ತೆ. ಇಲ್ಲಿವರೆಗೂ ನೀವಿಬ್ಬರು ಇವರು ಫೇಮಸ್ ಆಗ್ತಾ ಇದ್ದಾರೆ, ಇವ್ರ ಜೊತೆಲಿ ನೀವು ಫೇಮಸ್ ಆಗ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ಸರ್? ಅದು ನಾನು ಇವ್ರ ಜೊತೆ ರೀಲ್ಸ್ ಮಾಡ್ತಾ ಇದ್ದಿಲ್ಲ ಸರ್. ಇವಾಗ ರೀಲ್ಸ್ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದಿಲ್ಲ. ಸ್ವಲ್ಪ ಜನ ಅದು ಅಂದ್ಕೊಂಡು ಇದು ಮಾಡಿದ್ರಲ್ಲ, ಸ್ವಲ್ಪ ಬ್ಯಾಡ್ ಕಮೆಂಟ್ ಆಗೋದು, ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳೋದು. ಅದಕ್ಕೆ ನಾನು ಹೇಳೋದ್ರಲ್ಲಿ ನೀವೇನು ಹೇಳ್ತೀರಾ, ಒಬ್ಳೆ ಮಾಡೋದಲ್ಲ, ಇವು ನಾನು ಜೊತೆಯಲ್ಲೇ ಮಾಡ್ತೀನಿ. ದಬ್ಬಾಕ್ತಿರೋ ನೋಡೋಣ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆಗಲಿ. ನಾನು ನಾನು ಇರ್ತೀನಿ. ಯೋಚನೆ ಮಾಡಬೇಕು, ಒಳ್ಳೆದನ್ನ ಬಯಸಬೇಕು. ನಾನು ಹೆಂಡತಿ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಜಾಸ್ತಿ ಮಾಡಲ್ಲ, ಯಾವಾಗಲೂ 1-2 ಮಾಡ್ತೀನಿ. ಆದ್ರೆ ನಾನು ಜೊತೆಲಿ ಮಾಡ್ತೀನಿ. ಅವಾಗ ಅವ್ರು ಗೊತ್ತಾಯ ಅವ್ನು ಗಂಡ ನೋಡಿ ಸೊಪ್ಪಡಿದ್ರು ಅಂತೇಳಿ. ಈಗ ಸರ್ ಬುದ್ಧಿ ಬರ್ಬೇಕು ಸರ್ 4 ಜನಕ್ಕೆ. ಒಂದು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ದೊಡ್ಡದಲ್ಲ. ಯಾಕಂದರೆ ಒಂದು ಹೆಣ್ಮಗು ತಾನು ಬರೋದು ನನ್ನ ಗಂಡನ ನಂಬಿ ನಾನೇ ಕೈ ಬಿಟ್ಬಿಟ್ರೆ ಇನ್ಯಾರು ಒಳ್ಳೆ ಅವ್ರಿಗೆ. ಕೆಲವ್ರು ಹೇಳ್ತಾರೆ, ನೀನು ಅದು ಆ ಥರ ಇದು ಮಾಡಬೇಡಾಗ ನೀನು ಹೆಂಡತಿಗೆ ಇದು ಮಾಡೋ ಅದು ಮಾಡೋ. ನಾನು ನನ್ನ ಹೆಂಡತಿಗೆ ಬುದ್ಧಿ ಮಾತು ನನ್ನ ಹೆಂಡತಿಗೆ ನಾನು ಹೇಳಿದೆ, ಇನ್ನು ಪಕ್ಕದ ಮನೆಯವನ್ನ ಬಂದು ಹೇಳೋಕ್ಕಾಗುತ್ತೆ ಸರ್? ನನ್ನ ಹೆಂಡತಿಗೆ ನಾನೇ ಹೇಳ್ಕೋಬೇಕು. ನನ್ನ ಹೆಂಡತಿ ಏನು ಮಾಡ್ತಾಳೋ, ಚೆನ್ನಾಗಿ ಮಾಡೋದ್ರೆ ಚೆನ್ನಾಗಿ ಮಾಡ್ತಾ ಇದ್ದಮ್ಮ, ಇಲ್ಲ ಕೆಟ್ಟದ್ದು ಮಾಡಿ ಈ ಥರ ಕೆಟ್ಟದ್ದು ಮಾಡಿದ್ದಮ್ಮ, ಈಗ ಮಾಡಬೇಡ, ಡಿಲೀಟ್ ಮಾಡಿ ಬಿಸಾಕ್ಬಿಡು, ಕರೆಕ್ಟಾಗಿರೋದು ಮಾಡು ಅಂತ ನಾನೇ ಬುದ್ಧಿ ಮಾತು ಹೇಳೋದು. ಅದು ಬಿಟ್ಬಿಟ್ಟು ಅವರೆಲ್ಲ ಹೇಳ್ತಾರೆ ಹಂಗೆ ಹಿಂಗೆ ಅಂತೇಳಿ. ಈ ಥರನೇ ನನ್ನ ಮಗ ಅಥವಾ ಒಂದು 800 ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟ. ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಬಂದ ತಕ್ಷಣ ಅಮ್ಮ ಇಲ್ಲೇ ಹೋಗ್ಬಿಡ್ತೀನಿ, ನಾನು ಮಲಗಿದ್ದೀನಿ, ಮೊಬೈಲ್ ತೊಗೊಂಡು ಗೇಮ್ ಆಡೋವಾಗ ಎಲ್ಲ ಡಿಲೀಟ್ ಮಾಡ್ಬಿಟ್ಟವನಿ. ಕೇಳೇ ಇಲ್ಲ ನಾನು. ಮತ್ತೆ ಏನಕ್ಕಪ್ಪ ಈ ಥರ ಮಾಡಿದ್ರೆ, ಯಾರೋ ನನ್ನ ಫ್ರೆಂಡ್ಸೇ ಈ ಥರ ಹೇಳಿದ್ರು, ನಿಮ್ಮ ಅಮ್ಮ ಸೀರೆ ಹಾಕೊಂಡು ಇದು ಮಾಡ್ತಾರೆ, ಕನ್ನಡದಲ್ಲಿ ಇದು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವ್ನು ಬಂದು ಇದು ಮಾಡ್ಬಿಟ್ಟವನಿ.
ಅಂದರೆ ಮೈಂಡ್ ವಾಶ್ ಮಾಡಿಬಿಟ್ಟವ್ರೆ ಅವ್ರ ಫ್ರೆಂಡ್ಸ್ ಎಲ್ಲ. ಅದಕ್ಕೆ ಆ ಥರ ನಾನು ತುಂಬ ಕಮೆಂಟ್ಗಳು ತೋರಿಸ್ಬಿಟ್ಟು ನನ್ನ ಮಗನಿಗೆ ಇದು ಮಾಡಿದ್ರು. ಅವನೇನು ಮಾಡ್ದ ಬಂದ್ಬಿಟ್ಟು ಕೋಪದಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟ. ನಿಜವಾಗ್ಲೂ ಒಂದು ಸಲ ನಾನು ಊಟನೇ ಮಾಡಿಲ್ಲ, ನಿದ್ದೆ ಬರ್ತಿಲ್ಲ ನನಗೆ. ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ಯಾಕಂದರೆ ಗೋವಾದಲ್ಲೆಲ್ಲ ಮಾಡಿದ್ದೆ ನಾನು. ಅದು ರೀಲ್ಸ್ ಎಲ್ಲ ಮಾಡಿ ಹಳೇದು ಅಂದರೆ ನೋಡಿ ನೋಡಿ ಖುಷಿ ಪಡ್ತಿದ್ದೆ ನಾನೇ. ಇಲ್ಲಿ ಹೋಗಿದ್ನಲ್ಲ, ಈ ಥರ ನೀರೆಲ್ಲ ಆಟ ಆಡಿದ್ದೀನಲ್ಲ ಅಂತ. ಅದೆಲ್ಲ ಹೋಯ್ತು, ಬೇಜಾರಾಯಿತು ತುಂಬ. ಮತ್ತೆ ನಾವು ಹೋಗೋಕ್ಕಾಗಲ್ಲ. ಮತ್ತೆ ಒಂದ್ಸಲಿ ಹೋದ್ರೆ ಮತ್ತೆ ಸತಿ ಹೋಗುತ್ತಾ? ಆ ಥರ ಹಣನೂ ಇರಬೇಕು. ಹೋಗೋರು ಹೋಗ್ತಾರೆ, ನಾವು ಹೋಗೋಕ್ಕಾಗುತ್ತಾ? ಯಾವ್ದಾದ್ರು ಒಂದ್ಸಲಿ ಹೋದರೆ ಅದನ್ನೇ ಇಟ್ಕೊಂಡು ವರ್ಷ ಗಂಟೆ ಹೋಗಿದ್ವಲ್ಲ ನಾವು ನೀರಲ್ಲಿ ಆಟಾಡಿದ್ವಿ, ಅದು ಗ್ಯಾಪ್ನೇ ಗುರುತು. ಈಗ ಮೇಡಮು ರೀಲ್ಸ್ ಮಾಡ್ತಾಯಿದ್ರೆ, ಸ್ಟಾರ್ ಆಗ್ತಾಯಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾಯಿದ್ದಾರೆ, ಜೊತೆಗೆ ಲೈಫಿಗೆ ಏನು ಮಾಡ್ಕೊಂಡಿದ್ದೀರಾ ಅಂತ ಬೇರೆ ಕೆಲಸ? ಲೈಫಿಗೆ ನಮ್ದು ಆಟೋ ಇದೆ ಸರ್, ನಮ್ಮ ಆಟೋ ಇದೆ, ನಾವು ಆಟೋ ಓಡಿಸ್ತೀವಿ. ಇವ್ರಿಗೆ ಸಣ್ಣ ಪುಟ್ಟ ಟಚ್ ಅಪಿಗೂ ಅದು ಇದು ಬರ್ತಾ ಇರುತ್ತೆ, ಆರ್ಟಿಸ್ಟ್ ಬರ್ತಾ ಇದೆ, ಅವರು ಅದು ಮಾಡ್ಕೋತಾರೆ. ಇದು ಪಾರ್ಲರ್ದು ಆಮೇಲೆ ಪ್ರಮೋಷನ್ಗಳು ಆ ಥರ ಬರ್ತಿದೆ. ಅದರಲ್ಲೇನೋ ಚಿಕ್ಕಪ್ಪ ಸಿಗ್ತೈತೆ, ಅದೇ ಜೀವನ ಆಗ್ತಿದೆ. ಈಗ ಸರ್ ಮಾಡ್ಕೊಂಡಿದ್ದೆ. ನಾವು ಆಟೋ ಓಡಿಸ್ತೀವಿ, ಬೆಳಗ್ಗೆ ಇದ್ರೆ ಆಟೋ ಹೋಗ್ತೀವಿ, ತಿರ್ಗಾ ಸಾಯಂಕಾಲವರೆಗೆ ಆಟೋ ಹೋಗ್ತೀನಿ. ಜೊತೆಗೆ ರೀಲ್ಸ್ನು ಮಾಡ್ತಾರೆ. ಇವ್ರು ಏನಾದರೂ ಕೆಲಸ ಇದ್ರೆ ಇವ್ರ ಜೊತೆ ಹೋಗಿ ಬಂದರೆ ಮಧ್ಯಾಹ್ನ ಟೈಮು ನಾನು ಇವ್ರಿಗೆ ಇಟ್ಕೊಂಡು ರೀಲ್ಸ್ ಮಾಡ್ತೀನಿ. ಇವ್ರು ಎಲ್ಲ ಕೆಲಸ ಇದ್ರೆ ಮಾತ್ರ ಇವ್ರದ್ದು ಕರ್ಕೊಂಡೋಗಿ ಕರ್ಕೊಬರೋದು. ಮಕ್ಕಳು ನಮ್ಮ ಅತ್ತೆ ಮನೇಲಿ ಇದ್ದಾರೆ. ಇವಾಗ ರಂಜಾನ್ ಹಬ್ಬ ಸ್ಟಾರ್ಟ್ ನಮ್ಮದು. ರಂಜಾನ್ ಹಬ್ಬಕ್ಕೆ ನಾನು ಇದು ಎಲ್ಲಿ ನಮಗೆ ಸ್ವಲ್ಪ ಅಜಾನ್ ಹೇಳೋದು ಕೂಗೋದು ನನಗೆ ಕೇಳಿಸಲ್ಲ. ಯಾಕಂದರೆ ಇದು ಕುಮಾರಸ್ವಾಮಿ ಲೇಟ್ ಅಲ್ವಾ, ಅದಕ್ಕೆ ಎಲ್ಲಿಯ ಗಂಗದಲ್ಲೆಲ್ಲ ಕೂಗ್ತಾರಲ್ಲ ಅದು ಕೇಳಿಸುತ್ತೆ ಸ್ವಲ್ಪ. ಮನೆ ಒಳಗಡೆ ಇದ್ರೆ ಕೇಳಿಸಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಯಾರ ಮಗಳು ನಮ್ಮ ಏರಿಯಾ ಅಲ್ಲೇ ಬಿಟ್ಟಿದ್ದೀನಿ ನಾವು ಅತ್ತೆ ಮನೇಲಿ. ಏನು ಮಾಡ್ಕೊತೀವಿ? ಮಕ್ಕಳು ಓದ್ತವ್ರೆ 9th ಕ್ಲಾಸು. ಇವಾಗ ರಂಜಾನ್ ಹಬ್ಬಕ್ಕೆ ಉಪವಾಸ ಇರ್ತಾರಲ್ಲ ಮಕ್ಕಳೆಲ್ಲ, ನಾವೆಲ್ಲ ಇಡ್ತೀವಿ. ನಾನು ಜಾಸ್ತಿ ಇರೋಕ್ಕಾಗಲ್ಲ, ಯಾಕಂದರೆ ನಾನು ಜಾಸ್ತಿ ಇದ್ದರೆ ನನಗೆ ಬಿ ಪಿ ಲೋ ಆಗ್ಬಿಡುತ್ತೆ. ಬಿ ಪಿ ಸಮಸ್ಯೆ ಇದೆ. ಜಾಸ್ತಿ ಉಪವಾಸ ಅಂದರೆ ಹೊಟ್ಟೆ ಹಸ್ಕೊಂಡು ತಡ್ಕೊಳಕ್ಕಾಗಲ್ಲ ನನಗೆ, ಬಿ ಪಿ ಲೋ ಆಗ್ಬಿಡುತ್ತೆ. ಅದಕ್ಕೆ ನಾನೊಂದು ಇರ್ತೀನಿ, ಒಂದು 4-10 ಇರ್ತೀನಿ. ನಮ್ಮ ಮಕ್ಕಳು ಪೂರ್ತಿ ಇರ್ತಾರೆ ಇಬ್ಬರು. ಏನು ಆಗ್ಬೇಕು ಅನ್ಕೊಂಡಿದ್ದೀರಾ ಅಂತ ಗುರಿ ಏನಿದೆ? ಅದು ದೇವ್ರ ಕೈಲಿದೆ ಸರ್. ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಆಗಬೇಕು ಹಂಗೆ ಆಗಬೇಕು, ನಾವು ಇಷ್ಟು ದುಡಿಬೇಕು ಅದ್ರಲ್ಲಿ ಓಡಬೇಕು ಅಂತ ಏನು ಆಸೆ ಇಲ್ಲ. 3 ಹೊತ್ತು ಊಟ ಕೊಡ್ತಾರೆ ದೇವರು. ನಂಗೆ ಅದೇ ತುಂಬ ತೃಪ್ತಿ, ಖುಷಿಯಾಗಿದ್ವಿ ಅಷ್ಟೇ. ಏನೋ ಆ ಥರ ಕೊಟ್ಟರೆ ಅದೇ ಈ ಕೈಯಿಂದ ಕೊಡೋದು ಈ ಕೈಯಿಂದ ಗೊತ್ತಾಗ್ಬಿಡ್ದು ಅನಿಸುತ್ತೆ. ಆ ಥರ ಮಾಡಬೇಕು ಅಂತ ನನಗೆ ಆಸೆ. ಯಾಕಂದರೆ ನಾನು ಬಡತನದಿಂದ ಬಂದಿರೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಮ್ಮದು. ಅಂದರೆ ನಾನು ನೋಡಿದ್ದೀನಲ್ಲ, ಬತ್ತಿ ಉಜ್ಜೋದು ಹೆಣ್ಮಕ್ಳು ಹೆಂಗೆ ಉಜ್ಜಿಸ್ತಾರೆ ಅಂದ, ಮನೆ ಕೆಲಸಕ್ಕೆ ಹೋಗ್ತಾರೆ, 4 ಮನೆ ಕೆಲಸ ಹೋಗ್ತಾರೆ. ನಮ್ಮತ್ತೆ ಇವಾಗಲೂ ಮನೆ ಕೆಲಸಕ್ಕೆ ಹೋಗ್ತಾರೆ. ಆ ಥರ ಜೀವನ ನಮ್ಮದು. ಅದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೆ. ನಮ್ಮ ಮದುವೆ ಮಾಡಿಸ್ಬೇಕಂದ್ರೆ ಇಷ್ಟನೇ ನನಗೆ. ತುಂಬ ಜನ ಮದುವೆ ಆಗಿಲ್ಲ ಅಂದರೆ ಕೂತ್ಕೊಂಡು ಬತ್ತಿ ಉಜ್ತಾ ಇರ್ತಾರೆ, ನಂಗೆ ನೋಡೋಕ್ಕಾಗ್ತಲ್ಲ. ಅದು ನೋಡೋಣ, ಆ ಥರ ಸಪೋರ್ಟ್ ಮಾಡಬೇಕಂದ್ರೆ ಮಾಡೋಣ ಅಂತ ಖಂಡಿತ ಮನಸ್ಸಲ್ಲಿದೆ. ಈ ಟೈಮಲ್ಲಿ ನೀವು ಲೈಫಲ್ಲಿನೇ ಮರೆಯಲಾರದಂಥ ಘಟನೆ ನೆನೆಸ್ಕೊಳ್ಬೇಕಾದ್ರೆ ಅದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನೇ ನೆನೆಸ್ಕೊಳ್ತೀರಾ ಅಂತ? ನನಗೆ ಡೆಲಿವರಿ ಟೈಮಲ್ಲಿ, ನನ್ನ ಮಗಳು ಡೆಲಿವರಿ ಟೈಮಲ್ಲಿ ವಾಣಿ ವಿಲಾಸಲ್ಲಿ ಆಗಿದ್ದು 2 ಮಕ್ಕಳುವೆ. ಆವಾಗ ನನಗೆ ತಿನ್ನಕ್ಕೆ ಅನ್ನ ಇತ್ತಿಲ್ಲ. ಆವಾಗ ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟಪಟ್ಟಿದ್ವಿ, ಬಟ್ ಆಗಲ್ಲ, ಅಷ್ಟು ಕಷ್ಟ ಇದೆ. ಇವಾಗ ಜನಗಳು ಈ ಥರ ಆ ಥರ ಅಂತ ಹೇಳ್ತಾರೆ. ಯಾರು ತೊಗೊಂಡು ಕೊಡಲ್ಲ ಸರ್ ನಮಗೆ. ಇಲ್ಲಾಂದರೆ ಯಾರು ತೊಗೊಂಡು ಕೊಡಲ್ಲ ನಮಗೆ. ನಮ್ಮ ಮನೆಯದು ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾಲಿನ ಸಲ ಬೆಡ್ ಕೆಳಗಡೆ ಮಲ್ಕೊಂಡವರು. ಅಂದರೆ ನಾನು ಡೆಲಿವರಿ ಆದಾಗ ಮಗು ಆಗಿತ್ತು ನನಗೆ. ಯಾರು ಕುತ್ಕೋಬೇಡ್ದು ಅಲ್ಲಿ ಅಂತ ಹೇಳಿದ್ಕೆ ಇವ್ರ ಕೆಲಸ ಇತ್ತಿಲ್ಲ. ಅವಾಗ ಕೆಲಸ ಹೋಗ್ಬಿಟ್ಟಿತ್ತು, ತಿನ್ನೋಕೆ ಊಟನೂ ಇತ್ತಿಲ್ಲ ನನಗೆ. ಅಲ್ಲಿ ಕೊಡೋ ಊಟಕ್ಕೆ ಕಾಯ್ಕೊಂಡು ಕೂತ್ಕೊಡೋದು ನಮ್ಮಮ್ಮ. ವಾನಿಲಾಸಲ್ಲಿ ಮೊಟ್ಟೆ ಆಮೇಲೆ ಬೇಳೆ ಸಾಂಬಾರೆಲ್ಲ ಕೊಡ್ತಾಯಿದ್ರು. ಆ ಊಟಕ್ಕೆ ಕಾಯ್ಕೊಂಡು ಕೂತ್ಕೊಂಡು ತಿಂದಿದ್ದೀನಿ ನಾನು. ಬಡತನ ತುಂಬ ಇತ್ತು ನಮಗೆ. ಬಡತನ ಏನು ಅಂದರೆ ಅದು ಎಷ್ಟು ಇದಾಗಿದೆ ಅಂದರೆ ನನಗೆ ಮಾತ್ರ ಗೊತ್ತದು. ಒಂದು ಟೈಮಲ್ಲಿ ನಮಗೆ ಊಟ ಮಾಡೋಕ್ಕೆ ಅನ್ನ ಇತ್ತಿಲ್ಲ ನನಗೆ. ಆ ಥರ ಟೈಮಲ್ಲಿ ಡಿಪೋ ಅಕ್ಕಿಗೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮತ್ತೆ ಚಿಕ್ಕ ಬಸ್ಸಲ್ಲಿ ಇದ್ವಿ ನಾವು. ನಮ್ಮತ್ತೆ 5 kg ಅಕ್ಕಿ ಕಳಿಸಿದ್ರೆ ಡಿಪೋ ಅಕ್ಕಿ, ಅದನ್ನೇ ಕಣ್ಣು ಹೊತ್ಕೊಂಡು ತಿಂತಾಯಿದ್ವಿ ನಾವು, ಗಂಜಿ ಮಾಡಿಕೊಂಡು. ನಮ್ಮ ಮಕ್ಕಳಿಗೂ ತಿನ್ನಿಸಿದ್ದೀನಿ. ಆ ಥರ ಬಡತನ ನಾವು ನೋಡಿದ್ದೀವಿ ಸರ್. ನೀವು ಈ ಮಾತು ಏನಂತ ಹೇಳ್ತೀರಾ? ಸರ್, ಅನುಭವಿಸಿರೋದು ನಾವೇ ಅಲ್ವಾ, ನಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಇವಾಗಲೂ ಆಟೋನೇ ಓಡಿಸೋದು. ಬಡತನದಲ್ಲೇ ಬೆಳಿಬೇಕು, ಬಡತನದಲ್ಲೇ ಇರಬೇಕು ಅನ್ನೋ ಆಸೆ ನನಗೆ. ಇವತ್ತು ಆಟೋ ಎತ್ಕೊಳ್ಬೇಕಿದೆ, ಇವತ್ತು ಆಟೋ ಓಡಿಸ್ತೀನಿ, ಇವತ್ತು 4 ಕಾಸು ದುಡಿತೀನಿ, ತನ್ನ ಮನೆಗೆ ಜೀವನ ಮಾಡ್ತಾಯಿದ್ದೀನಿ. ಈ ರೀತಿಯ ಒಂದು ಸಿಚುವೇಶನ್ಗಳು ಬಂದಾಗ ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಎಲ್ಲೇ ಎತ್ತೋಗಿ ಬೆಳೆದ್ರೂ ನಾನು ಆಟೋ ಓಡಿಸೋದು ಮಾತ್ರ ಬಿಡಲ್ಲ ಸರ್. ಆಟೋ ನಮ್ಮ ಕೆಲಸ ನನ್ನ ಮಕ್ಕಳು ಹುಟ್ಟಿದ ತಕ್ಷಣವೇ ಇವ್ರಿಗೆ ಕೆಲಸ ಸಿಕ್ತು.
ಅಲ್ಲಿ ಒಬ್ಬರು ಅದೇ ಮಜೀದಿ ಇದೆ, ಅಲ್ಲಿ ಜಾಮಿಯಾ ಮಜೀದು, ಅಲ್ಲಿ ನಾವು ನಾಮಕರಣ ಮಾಡ್ತೀವಿ ಹುಟ್ಟಿದ ತಕ್ಷಣ. ನಾಮಕರಣ ಮಾಡಿ ಮಗು ಕೈ ನೋವಿಟ್ಟು ಅವ್ರು ಹೇಳಿದರು, ಈ ಮಗು ಹೆಂಗೆ ಬೆಳೆಯುತ್ತೋ ಹಂಗೆ ನೀವು ಬೆಳಿತೀರಾ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹುಟ್ಟಿದವಳು 10 ಗಂಟೆಗೆ. ಆ ಮಗು ಹೆಣ್ಮಕ್ಳು ಲಕ್ಷ್ಮೀ ಇದ್ದಂಗೆ. ಅವ್ರ ಅಪ್ಪನಿಗೆ ಆವಾಗಲೇ ಆಟೋ ಸಿಕ್ತು ಓಡ್ಸೋಕ್ಕೆ, ಬಾಡಿಗೆ ಆಟೋನೇ ಒಟ್ಟಿನಲ್ಲಿ ಸಿಕ್ತು ಅವ್ರಿಗೆ. ಆವಾಗ ನಾವು ಅವಳು ಹೆಂಗೆ ಬೆಳೀತಾ ಹೋದ್ಲು ಹಂಗೆ ನಾವು ಬೆಳೀತಾ ಇದ್ವಿ. ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ಕ್ಷಣ ಯಾವುದಾಗಿತ್ತು? ಅದೇ ನನ್ನ ಮಕ್ಕಳು ಹುಟ್ಟಿದೆ. ನನ್ನ ಮಗಳು ಹುಟ್ಟಿದ್ದು ಅವಳು ಹುಟ್ಟಿದ್ದು ಕಾಲು ಗುಣ ತುಂಬ ಒಳ್ಳೇದಾಯ್ತು ನಮಗೆ. ಇವ್ರ ಕೆಲಸ ಸಿಕ್ತು ನನಗೂ. ನಾನು ಮನೇಲಿ ಕುತ್ಕೋಬೇಡ್ದು, ನಾನು ಕೆಲಸ ನನಗೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ, ಫೀಡಿಂಗ್ ಹೆಲ್ಪರ್ ಕೆಲಸ, ಆಮೇಲೆ ಸೂಪರ್ವೈಸರ್ ಕೆಲಸ, ಟ್ರಿಮ್ಮಿಂಗ್ ಸೂಪರ್ವೈಸರು, ಚೆಕಿಂಗ್ ಸೂಪರ್ವೈಸರ್ ಕೆಲಸ ಮಾಡಿದ್ದೀನಿ, ಎಫ್ಸಿಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ. ಆಮೇಲೆ ಪಾರ್ಲರಲ್ಲೂ ಕೆಲಸ ಮಾಡಿದ್ದೀನಿ, ಬ್ಯೂಟಿಷಿಯನ್ ಕಲ್ತಿದ್ದೀನಿ ನಾನು. ಆಮೇಲೆ ನಾನು ಸುಮ್ಮನೆ ಕುತ್ಕೊಂಡ್ರೆ ಮನೇಲಿ ಆಗಲ್ಲ, ನಾನು ಕೆಲಸ ಒಂದೇ ಕೈಯಲ್ಲಿ ಚಿಟ್ಕಿ ಹೊಡೆಯೋಕ್ಕಾಗಲ್ಲ, ಸೌಂಡ್ ಬರಲ್ಲ, ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೆ ಎಷ್ಟು ಅಂತ ದುಡಿತಾರೆ ಬಾಡಿಗೆ ಮನೆಯವರು. ನಾನು ದುಡಿಬೇಕು ಅಂತ ಆಚೆ ಕಡೆ ಹೋದೆ, ದುಡಿತಿದ್ವಿ, ಚೆನ್ನಾಗಾಯಿತು ಜೀವನ. ಲಾಸ್ಟ್ ಕೊನೆ ಪ್ರಶ್ನೆ, ಬಿಗ್ ಬಾಸ್ ಅನ್ನೋದು ಅವಕಾಶ ಬಂತಂದ್ರೆ ಏನು ಹೇಳ್ತೀರಾ? ಓಡೋಗ್ಬಿಡ್ತೀನಿ, ಮನೇಲಿ ಊಟನೇ ಮಾಡಲ್ಲ, ಬೇಕಾದ್ರೆ ಊಟನೇ ಮಾಡಲ್ಲ, ಓಡೋಗ್ಬಿಟ್ಟು ಮುಂದೆ ನಿಂತ್ಕೊಬಿಡ್ತೀನಿ. ಯಾಕಂದರೆ ಅವ್ರು ನೋಡೋಕ್ಕೆ ತುಂಬ ಜನ, ಅವ್ರ ಮುಂದೆ ಎಷ್ಟು ಜನ ನಿಂತಿರ್ತಾರೆ ನಾವು ಕಣ್ಣಿಂದ ನೋಡ್ತೀವಿ. ಅಂಥವ್ರಿಗೆ ಆ ದೇವ್ರು ಮುಂದೆ ಬಂದರೂ ಅವ್ರಿಗೆ ಕಣ್ಣಿಡ್ತೇವೆ ಇಲ್ವೋ, ಯಾಕಂದರೆ ದೇವ್ರು ನೋಡಿಲ್ಲ ನಾವು. ಅವ್ರು ಬಂದು ನಿಂತ್ಕೊಂಡ್ರೆ ಅವ್ರು ನೋಡೋಕೆ ಓಡೋಗ್ತೀವಿ ನಾವು. ಈಗ ನೆಕ್ಸ್ಟ್ ಸೀರಿಯಲ್ಲು, ಫಿಲಿಮು ಅದರಲ್ಲಿ ಮಾಡಬೇಕನ್ನೋ ಅವಕಾಶ ಖಂಡಿತ ಬಂದರೆ ನಾನು ಅವಕಾಶ ಕಳ್ಕೊಳ್ಳಲ್ಲ, ನಾನು ಮಾಡ್ತೀನಿ. ಮೇಡಮ್, ನೇರವಾಗಿ ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಕನ್ನಡದ ಜನತೆ, ಕನ್ನಡ, ಹಿಂದೂ, ಮುಸ್ಲಿಮ್ಸ್ ಎಷ್ಟು ಜನ ಇಲ್ಲಿ ಎಷ್ಟು ಜನ ವಾಸವಾಗಿದ್ರು ಎಲ್ಲರಿಗೂ ಹೇಳೋದಷ್ಟೇ, ನೀವು ಪ್ರೀತಿ ನನಗೆ ತುಂಬ ಕೊಟ್ಟಿದ್ದೀರಾ. ಆ ಪ್ರೀತಿ ನಾನು ಮರೆಯೋಕ್ಕಾಗಲ್ಲ. ನಾನು ಸತ್ರು ಆ ಚಿರಋಣಿ ನಾನು ಮರೆಯೋಕ್ಕಾಗಲ್ಲ. ತುಂಬ ಪ್ರೀತಿ ಕೊಟ್ಟಿದ್ದೀರಾ ನನಗೆ, ಹಿಂಗೆ ಪ್ರೀತಿ ಕೊಡ್ತಾಯಿರಿ. ನಿಮ್ಮ ಪ್ರೀತಿಯಿಂದಲೇ ನಾನು ಇಷ್ಟು ಮುಂದೆ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅದೇ ಹೇಳೋದು ಸರ್, ಈ ಕನ್ನಡ ಜನತೆಗೆ ಎಲ್ಲರಿಗೂ ನಮ್ಮ ಪ್ರೀತಿಯಿಂದ, ನಮ್ಮ ಮನಸ್ಸಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ಹಾಗೆ ನಾನು ಅವ್ರಿಗೂ ಹೇಳ್ತೀನಿ, ಬ್ಯಾಡ್ ಕಮೆಂಟ್ ಹಾಕೋರಿಗೆ, ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಹಾಕೋದನ್ನ ದಯವಿಟ್ಟು ಅವ್ರು ಎಷ್ಟು ಕಷ್ಟದಲ್ಲಿ ಬಂದಿರ್ತಾರೋ ಹೆಣ್ಮಕ್ಳು, ಹೃದಯ ನಿಮ್ಗೆ ಹೇಳಕ್ಕಾಗಲ್ಲ. ಮುಂದೆ ಅವಸ್ಕೊಂಡಿರ್ತಾರೆ, ತುಂಬಾ ದುಃಖ ಅವಸ್ಕೊಂಡಿರ್ತಾರೆ. ಬಟ್ ಈ ತರ ಕೇಳಿದಾಗ ಮುಂದೆ ಬಂದ್ಬಿಡುತ್ತೆ ಕಣ್ಣಲ್ಲಿ ನೀರೋದು. ಅವಾಗಲೇ ಗೊತ್ತಾಗೋದು ಅವ್ರು ದುಃಖದಲ್ಲಿ ಇದ್ದಾರೆ, ದುಃಖದಿಂದ ಮೇಲ್ ಬಂದವ್ರೆ ಅಂತ ಹೇಳ್ಬಿಟ್ಟು. ಯಾವತ್ತೂ ಒಬ್ರಿಗೆ ಮನಸ್ಸು ನೋಯಿಸ್ಬೇಡಿ, ಯಾಕಂದ್ರೆ ಅವ್ರು ತುಂಬಾ ನೊಂದಿದ್ದೇ ಮುಂದೆ ಬರೋಕ್ಕೆ ಚಾನ್ಸ್ ಬರ್ತಾ ಇರ್ತಾರೆ ಅಷ್ಟೇ. ನಮ್ಮ ಮಿಸ್ಸಸ್ ಅಂತ ನಾನು ಹೇಳ್ತಾ ಇಲ್ಲ, ಇವ್ರದ್ದೇ ಬ್ಯಾಡ್ ಕಮೆಂಟ್ ಆಗ್ತವ್ರೆ ಅಂತಲ್ಲ. ನಾನು ತುಂಬ ಜನ ಹೆಣ್ಮಕ್ಳದ್ದು ಬ್ಯಾಡ್ ಕಮೆಂಟ್ ನೋಡಿದ್ದೀನಿ. ಅವರೆಲ್ಲರೂ ಅಳೋದು, ಇದು ಮಾಡೋದು, ಅಣ್ಣ ಯಾಕಣ್ಣ ನಾನು ಒಂಥರ ನಿಮ್ಮ ತಂಗಿತಲ್ಲ ಅಣ್ಣ ಅಂತ ಹೇಳಿದ್ರು ಅವ್ರು ಬಿಡಲ್ಲ. ಅವರು ಬ್ಯಾಡ್ ಕಮೆಂಟ್ಗಳು ಹಾಕಿ ಅಮ್ಮನ ಅಕ್ಕನ ಏನೋ ಪದಗಳು ತುಂಬ ಕೆಟ್ಟದಾಗ ಮಾತಾಡಿರೋದು ಎಲ್ಲ ನೋಡಿದ್ದೀನಿ. ಅದೆಲ್ಲ ಬಿಟ್ಬಿಡಿ, ಯಾಕಂದ್ರೆ ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಾ, ನಿಮಗೂ ಜೊತೆಯಲ್ಲಿ ಅಕ್ಕ ತಂಗಿದವ್ರ ಜೊತೆಯಲ್ಲಿ ಹುಟ್ಟಿದ್ದಾರೆ. ಅಕ್ಕ ತಂಗಿದ್ರ ಥರ ತಿಳ್ಕೊಳ್ಳಿ. ಬ್ಯಾಡ್ ಕಮೆಂಟ್ ಯಾವುದೇ ಹೆಣ್ಮಗುಗೂ ಹಾಕೋಕ್ಕೆ ಹೋಗಬೇಡಿ ದಯವಿಟ್ಟು. ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ಏನಾದರೂ ಹೇಳೋದಿದೆಯಾ? ಮತ್ತೆ ಅಷ್ಟೇ, ಬ್ಯಾಡ್ ಕಮೆಂಟ್ ಆಗಬೇಡಿ ಅಂತ ಹೇಳೋಕ್ಕೆ ಇಷ್ಟ ಇರುತ್ತೆ ಅಷ್ಟೇ. ಏನಕ್ಕೆ ಆ ಥರ ಬ್ಯಾಡ್ ಹಾಕ್ತೀರಾ ನೋಡಿ, ನೀವು ಒಬ್ರಿಗೆ ಹಾಕಿದರೆ ನಿಮಗೂ ಒಬ್ರಿಗೆ ಹಾಕ್ತಾರೆ ಅಂತ ಅದನ್ನು ಮರಿಬೇಡಿ. ನೀವು 10 ಜನಕ್ಕೆ ಆಗ್ಬೋದು, ನಿಮ್ಮನ್ನ ಒಂದು 2 ಜನ 5 ಜನ ಹಾಕಿ ಹಾಕ್ತಾರೆ. ನೀವು ಸರಿಯಾಗಿದ್ದೀರಾ ಫಸ್ಟು ಅದು ನೋಡ್ಕೊಳ್ಳಿ, ಆಮೇಲೆ ಬೇರೆ ಹೇಳಿದಂತೆ ಅಂತ ಹೇಳೋಕ್ಕೆ ಫಸ್ಟು ಒಂದು ಬೆಳ್ಳು ಈ ಥರ ತೋರಿಸಿದ್ರೆ 4-5 ಬೆಳ್ಳು ನಿಮಗೂ ತೋರಿಸುತ್ತೆ. ನೀವು ಸರಿ ಇದ್ದಾರ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಬ್ರಿಗೆ ಯಾವತ್ತೂ ಒಳ್ಳೆಯದನ್ನು ಮಾಡೋಕ್ಕೆ ಬೆಳೆಸಿ. ಮಾಡೋಕ್ಕಾಗಿಲ್ವಾ ಸುಮ್ಮನೆ ಇದ್ಬಿಡಿ, ಬೇರೆ ಬೆಳೆಸ್ತಾರೆ ಅವ್ರಿಗೆ, ಗೊತ್ತಾಯ್ತಾ? ಬೆಳೆಸೋಕ್ಕಾಗಿಲ್ವಾ ಸುಮ್ಮನೆ ಇದ್ಬಿಡಿ, ಅಷ್ಟೇ ಹೇಳೋದು ನಾನು, ಇನ್ನೇನಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮದು ಸ್ಟೈಲ್ ಇದೆಯಲ್ಲ ಅದನ್ನು ಮಾಡಿ ಒಂದು ಹಾಯ್ ಫ್ರೆಂಡ್ಸ್ ನಾನು ತಗೊಳ್ತೀನಿ. ಓಕೆ ಮ್ಯಾಮ್. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಇಷ್ಟಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ನೋಡಿ. ಆಮೇಲೆ ಈ ಟಿ ವಿಯಿಂದ ನನಗೆ ಗಂಡ ಹೆಂಡತಿ ಇಬ್ಬರು ಕಪಿಲ್ಸ್ ಬಂದವರೆ, ಇದು ಇಂಟರ್ವ್ಯೂ ಮಾಡ್ತವ್ರೆ. ನಂಗೆ ತುಂಬ ಖುಷಿ ಆಯಿತು. ಅದು ಬೇರೆ ಅವರು ಹುಬ್ಳಿ ಧಾರವಾಡ, ಅದೇ ಜೋಳದ ರೊಟ್ಟಿ ರೀ, ನಮ್ಮ ಮೆಚ್ಚಿನ ಜೋಳದ ರೊಟ್ಟಿ, ನನಗೆ ತುಂಬ ಇಷ್ಟ ಜೋಳದ ರೊಟ್ಟಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಗುಲ್ಬರ್ಗ ದೇವಸ್ಥಾನ, ಅದು ಬಂದೆ ನವಾಜ್. ಅಲ್ಲಿ ಜೋಳದ ರೊಟ್ಟಿ ತಿಂದೆ, ಸೊಪ್ಪು ಪಲ್ಯ, ಸೂಪರ್ ಆಗಿರುತ್ತೆ. ಅವ್ರ ಕೈಯಿಂದ ನಾನು ತಿಂದರೆ ಬಿಡಲ್ಲ. ಅವ್ರ ನಂಬರ್ ಇಟ್ಕೊಂಡಿದ್ದೀನಿ, ಅವ್ರ ಮನೆಗೆ ಹೋಗಿ ತಿಂದಿದ್ದು ನೋಡಿ. ಮತ್ತೆ ಅವ್ರು ಎಷ್ಟು ಕಡಕಾಗಿರ್ತಾರೆ ಗೊತ್ತಾ, ಅವ್ರ ಬಾಳಿ ಎಲ್ಲ ಬಂಡೆ ಕಲ್ಲಿದ್ದಂಗಿದೆ. ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಜನತೆ, ಅಷ್ಟೇ ಪ್ರೀತಿ ಈ ಕಪಲ್ಸ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ ಬೆಳೆಸಿ ಮುಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, SPN ಚಾನಲ್ SVN. ಒಂದು ನಿಮಿಷ. ಓಕೆ.
ಹಾಯ್ ಫ್ರೆಂಡ್ಸ್, ಅದೇ SVN ಚಾನಲ್ ಇದು. ಈ ಚಾನಲ್ಗೆ ಮುಂದೆ ಬೆಳೆಸಿ. ನೀವು ನಿಮ್ಮ ಪ್ರೀತಿ ನನಗೆ ಎಷ್ಟು ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ಇವ್ರಿಗೂ ಕೊಡಿ. ಇವ್ರು ಕಪಿಲ್ಸ್ ಜೋಡಿ ಹಾಕಿ ಇವರು ತುಂಬ ಚೆನ್ನಾಗಿದ್ದಾರೆ, ಚಲೋ ಇದ್ದಾರೆ. ಇವ್ರು ನೋಡಿ ಮೆಚ್ಚಿ ನೀವು ಜನತೆ. ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಎಲ್ಲರೂ ನೋಡ್ತಾ ಇರ್ತೀನಿ ನಾನು ಇವಾಗ ಇವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಹೇಳೇ ಇರ್ತಾರೆ. ನಿಮ್ಮ ಪ್ರೀತಿ ಇವ್ರಿಗೂ ಸಿಕ್ಕಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡಿ.